ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಪೈಸ್. ಈ ಚಿತ್ರದ ಹೀರೋ ವಿಕ್ರಮ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ತಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಹೇಗಾದ್ರೂ ಮಾಡಿ ಪ್ರಮೋಷನ್ ಪಡೆದುಕೊಳ್ಳಬೇಕು ಅಂತ ಕಳೆದ 8 ತಿಂಗಳಿನಿಂದ ಒಂದು ಪ್ರಾಜೆಕ್ಟ್ ಮೇಲೆ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾನೆ. ಆದ್ರೆ ಕೊನೆಗೆ ಆ ಪ್ರಾಜೆಕ್ಟ್ ಚಂದ್ರಶೇಖರ್ ಎಂಬ ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ವಿಕ್ರಮ್ನ ಕೈ ತಪ್ಪುತ್ತೆ. ಇದೇ ಫ್ರಸ್ಟ್ರೇಷನ್ ನಲ್ಲಿ ವಿಕ್ರಮ್ ಹೇಗಾದ್ರೂ ಮಾಡಿ ಸಾಕಷ್ಟು ಹಣವನ್ನ ಸಂಪಾದನೆ ಮಾಡಬೇಕು ಅಂತ ಒಂದು ಡೇಂಜರಸ್ ಆಗಿರುವ ಕೆಲಸಕ್ಕೆ ಕೈ ಹಾಕ್ತಾನೆ. ಈ ರೀತಿ ಹಣ ಸಂಪಾದನೆ ಮಾಡೋದಕ್ಕೆ ಅಂತ ಹೋಗಿ ಕೊನೆಗೆ ಒಬ್ಬಳು ಹುಡುಗಿಯ ಮರ್ಡರ್ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಅಷ್ಟಕ್ಕೂ ಆ ಹುಡುಗಿಯನ್ನ ಕೊಲೆ ಮಾಡಿದ್ಯಾರೋ, ಆ ಕೊಲೆಗೆ ಕಾರಣ ಏನೋ, ಈ ವಿಕ್ರಮ್ ನನ್ನ ಆ ಕೇಸ್ ನಲ್ಲಿ ಯಾರು ಮತ್ತೆ ಯಾಕೆ ಸಿಕ್ಕಿ ಹಾಕಿಸಿದ್ರು? ಸ್ನೇಹಿತರೆ, ನಾನು ಒಂದಂತೂ ಹೇಳ್ತೀನಿ, ಈ ಚಿತ್ರದಲ್ಲಿ ಒಟ್ಟು 2 ಮೇಜರ್ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತವೆ. ಒಂದನ್ನ ನೀವು ಹೇಗೋ ಗೆಸ್ ಮಾಡಬಹುದು, ಆದ್ರೆ 2ನೇ ಟ್ವಿಸ್ಟ್ ಅನ್ನ ನೀವು ಗೆಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಚೆನ್ನೈನಲ್ಲಿದ್ದ ಒಂದು ಪ್ರೈವೇಟ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋ ವಿಕ್ರಮ್ ನನ್ನ ನೋಡ್ತೀವಿ. ಈ ವಿಕ್ರಮ್ ನ ತಂದೆ ತಾಯಿ ಕೊಯಂಬತ್ತೂರಿನಲ್ಲಿ ಇರ್ತಾರೆ. ಈತ ಚೆನ್ನೈನಲ್ಲಿ ಬ್ಯಾಚುಲರ್ ಆಗಿದ್ದುಕೊಂಡೇ ಕೆಲಸ ಮಾಡ್ತಿರ್ತಾನೆ. ವಿಕ್ರಮ್ಗೆ ಆ ಕಂಪನಿಯಲ್ಲಿ ಕೈ ತುಂಬಾ ಸಂಬಳ ಬರ್ತಿದ್ರು ಕೂಡ ತನಗಿರುವ ಟ್ಯಾಲೆಂಟ್ ಗೆ ನನಗೆ ಇನ್ನೂ ಹೆಚ್ಚಿನ ಸಂಬಳ ಬರ್ಬೇಕಿತ್ತು ಅಂತ ಆತ ಯಾವಾಗ್ಲೂ ಅಂದುಕೊಳ್ತಿರ್ತಾನೆ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಪ್ರಮೋಷನ್ ಪಡೆದುಕೊಳ್ಳಬೇಕು ಅಂತ ಕಳೆದ 8 ತಿಂಗಳಿನಿಂದ ಎಸ್ ಗ್ರೂಪ್ ಆಫ್ ಕಂಪನೀಸ್ ಎಂಬ ಒಂದು ಕಂಪನಿಯ ಪ್ರಾಜೆಕ್ಟ್ ಗೆ ಹೆಡ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಎಸ್ ಗ್ರೂಪ್ ಆಫ್ ಕಂಪನೀಸ್ ನ MD ಆಗಿರುವ ಚಂದ್ರಶೇಖರ್ ನನ್ನ ನೋಡ್ತೀವಿ. ಈತ ರೆಡಿಯಾಗಿ ಎಂದಿನಂತೆ ಆಫೀಸ್ಗೆ ಹೊರಡುವಾಗ ಇವನ ಮಗಳು ಮನೆಯ ಹಾಲಿನಲ್ಲೇ ಕೂತು ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿರ್ತಾಳೆ. ಇದನ್ನ ನೋಡಿದ ಚಂದ್ರಶೇಖರ್ಗೆ ಪಿತ್ತ ನೆತ್ತಿಗೇರುತ್ತೆ. ಆಕೆಗೆ ಸರಿಯಾಗಿ ಬೈದು, ಇನ್ಮೇಲೆ ನೀನು ನನ್ನ ಮಗಳೇ ಅಲ್ಲ, ನನಗೂ ನಿನಗೂ ಇನ್ಮೇಲೆ ಸಂಬಂಧನೇ ಇಲ್ಲ ಅಂತ ಬೈದು ಅದೇ ಕೋಪದಲ್ಲಿ ಆಫೀಸ್ಗೆ ಬರ್ತಾನೆ. ಈ ಕಡೆ ವಿಕ್ರಮ್ನ ಬಾಸ್ ಅವನನ್ನ ಕ್ಯಾಬಿನ್ಗೆ ಕರೆದು, ನೀನು ಕಳೆದ 8 ತಿಂಗಳಿನಿಂದ ಕಷ್ಟಪಟ್ಟು ಮಾಡ್ತಿರುವ ಪ್ರಾಜೆಕ್ಟ್ ಇವತ್ತು ಡಿಸೈಡ್ ಆಗುತ್ತೆ. ಎಸ್ ಗ್ರೂಪ್ ಆಫ್ ಕಂಪನೀಸ್ ನ MD ಆಗಿರುವ ಚಂದ್ರಶೇಖರ್ ಇವತ್ತೇ ನೀನು ರೆಡಿ ಮಾಡಿರುವ ಪ್ರಾಜೆಕ್ಟ್ ನ ಡಿಸೈನ್ ಪ್ರೆಸೆಂಟೇಶನ್ ಅನ್ನ ನೋಡ್ಬೇಕಂತೆ. ಹೇಗಾದ್ರೂ ಮಾಡಿ ಈ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ಸಿಗುವ ಹಾಗೆ ಮಾಡಿಬಿಡು. ಆನಂತರ ನಿನಗೆ ನಾನು ಮಾಡಿರುವ ಪ್ರಾಮಿಸ್ ನಂತೆ ಪ್ರಮೋಷನ್ ಪಕ್ಕ ಅಂತ ಹೇಳ್ತೇನೆ. ಸರಿ ಅಂತ ವಿಕ್ರಮ್ ಖುಷಿಯಾಗಿ ಚಂದ್ರಶೇಖರ್ ನ ಕಂಪನಿಗೆ ಪ್ರೆಸೆಂಟೇಶನ್ ಕೊಡೋದಕ್ಕೆ ಅಂತ ತನ್ನ ಕೊಲೀಗ್ ನನ್ನ ಕರೆದುಕೊಂಡು ಬರ್ತಾನೆ. ಇವರಿಬ್ಬರು ವೇಟ್ ಮಾಡ್ತಾ ಕೂತಿದ್ದಾಗ ಅಲ್ಲಿಗೆ ನಾವು ಈ ಹಿಂದೆ ನೋಡಿದ ಚಂದ್ರಶೇಖರ್ ನ ಮಗಳು ನೈಟ್ ಡ್ರೆಸ್ ನಲ್ಲೇ ಬಂದು ಬಿಡ್ತಾಳೆ. ಆಕೆ ಸೀದಾ ಕ್ಯಾಬಿನ್ಗೆ ಹೋಗಿ, ಅಪ್ಪ ನಾನು ಕೇಳಿದ ದುಡ್ಡು ಏನಾಯ್ತು? ನನಗೆ ಖರ್ಚಿಗೆ ದುಡ್ಡಿಲ್ಲ ಅಂತ ಎಷ್ಟು ಸಾರಿ ನಿನಗೆ ಹೇಳ್ಬೇಕು? ಈಗಲೇ ನನಗೆ ದುಡ್ಡು ಬೇಕು ಅಂತ ಜೋರಾಗಿ ಜಗಳ ಮಾಡ್ತಾಳೆ. ತನ್ನ ಮಗಳು ಆಫೀಸ್ಗೆ ಎಲ್ಲರೆದುರಲ್ಲಿ ನೈಟ್ ಡ್ರೆಸ್ ನಲ್ಲಿ ಬಂದಿದ್ದನ್ನ ನೋಡಿದ ಚಂದ್ರಶೇಖರ್ಗೆ ಒಂದು ರೀತಿ ಮುಜುಗರ ಆಗಿಬಿಡುತ್ತೆ. ಅದೇ ಕೋಪದಲ್ಲಿ ಆತ ನಿನಗೆ ₹1 ಕೂಡ ಕೊಡೋದಿಲ್ಲ, ಇಲ್ಲಿಂದ ಹೊರಟು ಹೋಗುವಂತ ಎಲ್ಲರೆದುರಿಗೆ ಬೈದು ಬಿಡ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಆತ ವಿಕ್ರಮ್ ನನ್ನ ಮೀಟಿಂಗ್ ರೂಮ್ ಗೆ ಕರೆದು ಪ್ರೆಸೆಂಟೇಶನ್ ಕೊಡೋದಕ್ಕೆ ಹೇಳ್ತಾನೆ. ವಿಕ್ರಮ್ ತುಂಬಾನೇ ಕಾನ್ಫಿಡೆಂಟ್ ಆಗಿ ತಾನು ರೆಡಿ ಮಾಡಿಕೊಂಡಿದ್ದ ಪ್ರೆಸೆಂಟೇಶನ್ ಅನ್ನ ಅನಿಮೇಟೆಡ್ ವಿಡಿಯೋದ ಮೂಲಕ ತೋರಿಸುತ್ತಿರುತ್ತಾನೆ. ಆದರೆ ಇದ್ದಕ್ಕಿದ್ದ ಹಾಗೆ ಆ ಪ್ರೆಸೆಂಟೇಶನ್ ಅನ್ನ ಸ್ಟಾಪ್ ಮಾಡಿಸಿ, ನಮ್ಮ ಕಂಪನಿಯ ಥೀಮ್ ಕಲರ್ ರೆಡ್, ಆದ್ರೆ ನೀನು ನೋಡಿದ್ರೆ ಎಲ್ಲಾ ಕಡೆ ಬ್ಲೂ ಕಲರ್ ಅನ್ನ ಯೂಸ್ ಮಾಡಿದ್ಯಾ. ನಮ್ಮ ಕಂಪನಿಯ ಬೇಸಿಕ್ ರಿಕ್ವೈರ್ಮೆಂಟ್ ಕೂಡ ನಿನಗೆ ಅರ್ಥವಾಗಿಲ್ವಾ? ಹೀಗೆ ಹೇಳ್ತಾ ಇಷ್ಟು ಸಣ್ಣ ವಿಷಯಕ್ಕೆ ನಮಗೆ ನಿಮ್ಮ ಕಂಪನಿಯ ಡಿಸೈನ್ ಬೇಡ ಅಂತ ರಿಜೆಕ್ಟ್ ಮಾಡಿಬಿಡ್ತಾನೆ. ಇದನ್ನ ಕೇಳಿದ ವಿಕ್ರಮ್ಗೆ ಒಂದೇ ಸಾರಿ ಶಾಕ್ ಆಗುತ್ತೆ. ಸರ್, ಕಲರ್ ಚೇಂಜ್ ಮಾಡೋದು ಕೇವಲ 5 ನಿಮಿಷಗಳ ಕೆಲಸ ಅಷ್ಟೇ, ನಾನು ತಕ್ಷಣವೇ ಕರೆಕ್ಷನ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಆದ್ರೆ ಚಂದ್ರಶೇಖರ್ ಮಾತ್ರ ತುಂಬಾನೇ ಆರೋಗ್ಯಂಟ್ ಆಗಿ ಈ ಪ್ರಾಜೆಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ತಾನು 8 ತಿಂಗಳುಗಳಿಂದ ಪಟ್ಟಂತಹ ಕಷ್ಟ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗಿ ಹೋಯ್ತಲ್ಲ. ಕೇವಲ ಒಂದು ಕಲರಿನ ಕಾರಣದಿಂದಾಗಿ ಆ ಚಂದ್ರಶೇಖರ್ ನಾನು ರೆಡಿ ಮಾಡಿದ್ದ ಪ್ರಾಜೆಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿಬಿಟ್ನಲ್ಲ. ಈ ಶ್ರೀಮಂತರಿಗೆ ನಮ್ಮಂತ ಬಡವರ ಬಗ್ಗೆ ಕೇರೆ ಇಲ್ವಾ ಅಂತ ತನ್ನ ಕೊಲೀಗ್ ಜೊತೆ ಅತಿಯಾಗಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾನೆ. ಹೀಗೆ ಕುಡಿತಾ ಕುಡಿತಾ ಅತಿಯಾಗಿ ನಶೆಯೇರಿ ಅದೇ ಕೋಪದಲ್ಲಿ ಚಂದ್ರಶೇಖರ್ನ ಮನೆಗೆ ಬರ್ತಾನೆ. ಅಲ್ಲಿದ್ದ ಒಂದು ಕಲ್ಲನ್ನ ತೆಗೆದುಕೊಂಡು ಇನ್ನೇನು ಅವನ ಮನೆಗೆ ಎಸಿಬೇಕು ಅನ್ನುವಾಗ ಚಂದ್ರಶೇಖರ್ನ ಮಗಳು ಕಾಂಪೌಂಡ್ ಜಂಪ್ ಮಾಡಿ ಅಲ್ಲಿಂದ ಹೊರಗಡೆ ಓಡ್ತಿರೋದನ್ನ ನೋಡ್ತಾನೆ. ಆಕೆಯನ್ನೇ ಫಾಲೋ ಮಾಡ್ತಾ ಹೋದಾಗ ಆಕೆ ಒಂದು ದೊಡ್ಡ ಹೋಟೆಲ್ಗೆ ಹೋಗ್ತಾಳೆ. ಅಲ್ಲಿದ್ದ ರಿಸೆಪ್ಷನಿಸ್ಟ್ ಬಳಿ ನನಗೆ ಅರ್ಜೆಂಟ್ ಆಗಿ ಒಂದು ರೂಮ್ ಬೇಕು ಅಂತ ಕೇಳ್ತಾಳೆ. ಆದ್ರೆ ಆತ, ಮೇಡಮ್ ಇಷ್ಟೊತ್ತಲ್ಲಿ ಯಾವ ರೂಮ್ ಕೂಡ ಸಿಗೋದಿಲ್ಲ, ಅಷ್ಟಕ್ಕೂ ಇದು ಫೆಸ್ಟಿವಲ್ ಸೀಸನ್, ನಮ್ಮ ಹೋಟೆಲ್ ನಲ್ಲಿ ಯಾವ ರೂಮ್ ಗಳು ಕೂಡ ಖಾಲಿ ಇಲ್ಲ ಅಂತ ಹೇಳಿಬಿಡ್ತಾನೆ. ಸರಿ, ಅಟ್ಲೀಸ್ಟ್ ವಾಶ್ರೂಮ್ ನಾದ್ರೂ ಯೂಸ್ ಮಾಡಬಹುದಾ ಅಂತ ವಾಶ್ರೂಮ್ ಕಡೆ ಹೋಗ್ತಿದ್ದಾಗ ವಿಕ್ರಮ್ ಆಕೆಯನ್ನ ಕೂಗ್ತಾನೆ. ಮೇಡಮ್, ನಿಮ್ಮ ಅಪ್ಪನ ಒಂದು ಸಣ್ಣ ಡಿಸಿಷನ್ ನನ್ನ 8 ತಿಂಗಳ ಎಫರ್ಟ್ಸ್ ಅನ್ನ ಹಾಳು ಮಾಡಿಬಿಡ್ತು. ನೀವು ಬೆಳಿಗ್ಗೆ ಶಾರ್ಟ್ಸ್ ಹಾಕಿಕೊಂಡು ಆಫೀಸ್ಗೆ ಬಂದು ಹೋದ ನಂತರವೇ
ನಿಮ್ಮ ಅಪ್ಪನ ಮೂಡ್ ಹಾಳಾಗಿತ್ತು. ಹೀಗೆ ವಿಕ್ರಮ್ ಹೇಳುತ್ತಿರುವಾಗಲೇ ಆಕೆ ನೋಡಿದ್ರೆ ಇವನ ಮಾತನ್ನ ಇಗ್ನೋರ್ ಮಾಡಿ ವಾಶ್ರೂಮ್ ನ ಒಳಗಡೆ ಹೋಗಿ ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಹೊರಗಡೆ ಬಂದು ಅಲ್ಲೇ ಇದ್ದ ಒಂದು ಡೈನಿಂಗ್ ಟೇಬಲ್ ನ ಬಳಿ ಕೂರ್ತಾಳೆ. ವಿಕ್ರಮ್ ಅಲ್ಲಿಗೆ ಬಂದು, ಹೌದು, ಇಷ್ಟೊತ್ತಲ್ಲಿ ನೀವು ಯಾಕೆ ಹೋಟೆಲ್ಗೆ ಬಂದಿದ್ದೀರಾ ಅಂತ ಕೇಳ್ತಾನೆ. ನನಗೆ ನಮ್ಮಪ್ಪನ ಟಾರ್ಚರ್ ಅನ್ನ ತಡೆದುಕೊಳ್ಳೋದಕ್ಕೆ ಆಗ್ತಿಲ್ಲ. ಯಾವಾಗ ನೋಡಿದ್ರು ಅದನ್ನ ಮಾಡ್ಬೇಡ ಇದನ್ನ ಮಾಡ್ಬೇಡ ಅಂತ ನನಗೆ ರೆಸ್ಟ್ರಿಕ್ಷನ್ ಮಾಡ್ತಿರ್ತಾರೆ. ಅದಕ್ಕೆ ನಾನು ಮನೆ ಬಿಟ್ಟು ಬಂದು ಬಿಟ್ಟೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ವಿಕ್ರಮ್, ಇಂಥ ವಿಷಯ ಎಲ್ಲ ನನ್ಗೆ ಆಗ್ಬೇಕು ಅಂತ ಅಲ್ಲಿಂದ ಇನ್ನೇನು ಹೊರಡಬೇಕು ಅನ್ನುವಾಗ ಆ ಚಂದ್ರಶೇಖರ್ ನ ಮಗಳು ಈ ಹೋಟೆಲ್ ನಲ್ಲಿ ರೂಮ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟು ದೊಡ್ಡ ಹೋಟೆಲ್ ನಲ್ಲೇ ರೂಮ್ಸ್ ಇಲ್ಲ ಅಂದ್ರೆ ಸಿಟಿಯಲ್ಲಿ ಬೇರೆ ಹೋಟೆಲ್ ಗಳಲ್ಲೂ ಕೂಡ ರೂಮ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಿದೆ. ನನಗೆ ಇವತ್ತು ರಾತ್ರಿ ಎಲ್ಲಾದ್ರೂ ಸ್ಟೇ ಮಾಡೋದಕ್ಕೆ ಅರೇಂಜ್ ಮಾಡೋದಕ್ಕೆ ಆಗುತ್ತಾ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಅದಕ್ಕೆ ವಿಕ್ರಮ್, ನನಗೆ ಯಾವ ಜಾಗ ಕೂಡ ಗೊತ್ತಿಲ್ಲ, ನಿಮಗೆ ಯಾವ ಅಭ್ಯಂತರ ಇಲ್ಲ ಅಂದ್ರೆ ಇವತ್ತು ರಾತ್ರಿ ನೀವು ನನ್ನ ಅಪಾರ್ಟ್ಮೆಂಟ್ ನಲ್ಲೇ ಸ್ಟೇ ಆಗಬಹುದು ಅಂತ ಹೇಳ್ತಾನೆ. ಮೊದಲೇ ತಡ ಆಗಿದ್ದ ಕಾರಣ ಆಕೆ ಕೂಡ ಸರಿ ಅಂತ ಅವನ ಜೊತೆ ಅಪಾರ್ಟ್ಮೆಂಟ್ ಗೆ ಬರ್ತಾಳೆ. ಇಬ್ಬರು ತಮ್ಮ ಬಗ್ಗೆ ತಾವು ಪರಿಚಯ ಮಾಡಿಕೊಳ್ಳುತ್ತಾ ತುಂಬಾ ಹೊತ್ತು ಮಾತನಾಡ್ತಾರೆ. ವಿಕ್ರಮ್, ನಿನ್ನ ಹೆಸರೇನು ಅಂತ ಕೇಳಿದಾಗ ಆಕೆ ಹೆಸರು ಶ್ರುತಿ ಅಂತ ನಮಗೆ ಗೊತ್ತಾಗುತ್ತೆ. ಈ ವಿಕ್ರಮ್ಗೆ ತುಂಬಾನೇ ದುಡ್ಡಿನ ಅವಶ್ಯಕತೆ ಇದೆ ಅಂತ ಶ್ರುತಿಗೂ ಕೂಡ ಗೊತ್ತಾಗುತ್ತೆ. ನಮ್ಮಪ್ಪ ಇತ್ತೀಚೆಗೆ ನನಗೆ ಖರ್ಚಿಗೆ ದುಡ್ಡನ್ನ ಕೂಡ ಕೊಡ್ತಿಲ್ಲ. ಒಂದು ವೇಳೆ ನಮ್ಮ ಅಮ್ಮ ಬದುಕಿದ್ದರೆ ನನಗೆ ಸಾಕಷ್ಟು ಹಣವನ್ನ ಕೊಡ್ತಿದ್ಲು. ಅದನ್ನ ತೆಗೆದುಕೊಂಡು ನಾನು ಹಾಯಾಗಿ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಿದ್ದೆ ಅಂತ ಹೇಳ್ತಾಳೆ. ಹೀಗೆ ಹೇಳುತ್ತಿರುವಾಗಲೇ ಸಡನ್ ಆಗಿ ಏನೋ ಫ್ಲಾಶ್ ಆಗಿ, ವಿಕ್ರಮ್, ನಮ್ಮಿಬ್ಬರಿಗೂ ಕೂಡ ಹಣದ ಅವಶ್ಯಕತೆ ತುಂಬಾನೇ ಇದೆ. ಜೊತೆಗೆ ನಮ್ಮಿಬ್ಬರಿಗೂ ಕಾಮನ್ ಶತ್ರು ಅಂದ್ರೆ ಅದು ನಮ್ಮಪ್ಪ ಚಂದ್ರಶೇಖರ್. ನಾವ್ಯಾಕೆ ಒಂದು ಪ್ಲಾನ್ ಮಾಡಿ ನೀನು ನನ್ನನ್ನ ಕಿಡ್ನಾಪ್ ಮಾಡಿದ್ಯಾ ಅಂತ ನಾಟಕ ಮಾಡಿ ನಮ್ಮಪ್ಪನ ಕಡೆಯಿಂದ ದುಡ್ಡನ್ನ ವಸೂಲಿ ಮಾಡಬಾರ್ದು ಅಂತ ಕೇಳ್ತಾಳೆ. ಇದನ್ನ ಕೇಳಿದ ವಿಕ್ರಮ್ಗೆ ಶಾಕ್ ಆಗಿ, ಏನೋ ನಾನು ನಿನ್ನನ್ನ ಕಿಡ್ನಾಪ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿ ನಿಮ್ಮಪ್ಪನ ಕಡೆಯಿಂದ ದುಡ್ಡನ್ನ ವಸೂಲಿ ಮಾಡ್ಬೇಕಾ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾನು ಜೈಲಿಗೆ ಹೋಗಬೇಕಾಗುತ್ತೆ, ನನಗೆ ಇದೆಲ್ಲ ಬೇಡ ಅಂತ ಹೇಳ್ತಾನೆ. ಆದ್ರೆ ಶ್ರುತಿ ಮಾತ್ರ, ನಾವಿಬ್ರು ಸಿಕ್ಕಿ ಹಾಕಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ನಿನ್ನ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ತಾನೇ ಅನುಮಾನ ಬರೋದಕ್ಕೆ ಸಾಧ್ಯ. ನನ್ನ ಮಾತನ್ನ ಕೇಳು, ಬರುವ ದುಡ್ಡಲ್ಲಿ ಇಬ್ಬರು 50-50 ತಗೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗೋಣ ಅಂತ ಆಸೆ ತೋರಿಸ್ತಾಳೆ. ಈಕೆಯ ಮಾತುಗಳನ್ನ ಕೇಳಿದ ವಿಕ್ರಮ್ಗೆ ಒಂದು ಯೋಚನೆ ಬರುತ್ತೆ. ಈ ಕಿಡ್ನಾಪ್ ಮಾಡುವ ನಾಟಕ ಮಾಡೋಣ ಅಂತ ಶ್ರುತಿನೇ ಹೇಳಿಕೊಡ್ತಿದ್ದಾಳೆ. ಒಂದು ವೇಳೆ ಪೊಲೀಸರು ನನ್ನನ್ನ ಅರೆಸ್ಟ್ ಮಾಡಿದ್ರೆ ಈಕೆನೆ ಈ ಪ್ಲಾನ್ ಅನ್ನ ಹೇಳಿದ್ದು ಅಂತ ಈಕೆ ಹೆಸರನ್ನೇ ಹೇಳಿಬಿಡೋಣ ಅಂತ ಹೇಳಿ ಧೈರ್ಯ ಮಾಡಿ ಒಪ್ಪಿಕೊಳ್ತಾನೆ. ಈಗ ವಿಕ್ರಮ್ ಹಾಗೂ ಶ್ರುತಿ ಇಬ್ಬರು ಸೇರ್ಕೊಂಡು ಚಂದ್ರಶೇಖರ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡದೆ ಅಪಾರ್ಟ್ಮೆಂಟ್ ನಿಂದ ತುಂಬಾನೇ ದೂರದಲ್ಲಿದ್ದ ಒಂದು ಸೈಬರ್ ಸೆಂಟರ್ ಗೆ ಬರ್ತಾರೆ. ನಿನ್ನ ಮಗಳು ಶ್ರುತಿಯನ್ನ ಕಿಡ್ನಾಪ್ ಮಾಡಿದ್ದೀನಿ, 30 ಕೋಟಿ ರೂಪಾಯಿಯನ್ನ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಗಳು ನಿನಗೆ ಜೀವಂತವಾಗಿ ಸಿಗೋದಿಲ್ಲ. ಈ ವಿಷಯವನ್ನೇನಾದ್ರೂ ನೀನು ಪೊಲೀಸರಿಗೆ ಹೇಳಿದ್ರೆ ನಿನ್ನ ಮಗಳ ಡೆಡ್ ಬಾಡಿ ಮಾತ್ರನೇ ಸಿಗುತ್ತೆ ಅಂತ ಇಮೇಲ್ ಅನ್ನ ಕಳಿಸ್ತೇನೆ. ಈ ಕಡೆ ತನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಚಂದ್ರಶೇಖರ್ಗೆ ತುಂಬಾನೇ ಹೆದರಿಕೆ ಆಗುತ್ತೆ. ಆತ, ಸರಿ, ನನ್ನ ಮಗಳಿಗೆ ಏನು ಮಾಡಬೇಡ, ನೀನು ಕೇಳಿದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಒಪ್ಪಿಕೊಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಕಿ ಮರುದಿನ ಬೆಳಿಗ್ಗೆ ಆಫೀಸ್ಗೆ ಹೋಗಿ ನೋಡಿದ್ರೆ ವಿಕ್ರಮ್ನ ಬಾಸ್ ಇವನನ್ನ ಕ್ಯಾಬಿನ್ ಗೆ ಕರೆದು, ವಿಕ್ರಮ್, ಸರ್ಪ್ರೈಸಿಂಗ್ಲಿ ಆ ಚಂದ್ರಶೇಖರ್ ನಮ್ಮ ಪ್ರಾಜೆಕ್ಟ್ ಅನ್ನ ಮತ್ತೆ ಓಕೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ವಿಕ್ರಮ್ಗೆ ಸರ್ಪ್ರೈಸ್ ಹಾಗೂ ಶಾಕ್ ಎರಡೂ ಕೂಡ ಆಗುತ್ತೆ. ಆದ್ರೆ ಮುಂದುವರೆದು ಈ ಪ್ರಾಜೆಕ್ಟ್ ಅನ್ನ ನಿನ್ನನ್ನ ಬಿಟ್ಟು ಬೇರೆ ಯಾರಾದ್ರೂ ಸೀನಿಯರ್ ಎಂಪ್ಲಾಯಿ ಲೀಡ್ ಮಾಡ್ಬೇಕು ಅಂತ ಚಂದ್ರಶೇಖರ್ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ. ಸೊ ಹಾಗಾಗಿ ನಿನ್ನ ಸೀನಿಯರ್ ಆಗಿರುವ ಶ್ರೀನಿವಾಸ್ ನನ್ನ ಈ ಪ್ರಾಜೆಕ್ಟ್ ಗೆ ಲೀಡ್ ಆಗಿ ಅಪಾಯಿಂಟ್ ಮಾಡ್ತಿದ್ದೀನಿ, ನೀನು ಅವನಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡು ಅಂತ ಹೇಳ್ತಾರೆ. ಈ ಶ್ರೀನಿವಾಸನ್ಗೂ ಹಾಗೂ ವಿಕ್ರಮ್ಗೂ ಆಗ್ತಿರೋದಿಲ್ಲ. ಇಬ್ಬರು ಕೆಲಸದ ವಿಚಾರವಾಗಿ ಆಗಾಗ ಜಗಳ ಮಾಡಿಕೊಳ್ತಿರ್ತಾರೆ. ಆದ್ರೆ ವಿಕ್ರಮ್ನ ಬಾಸ್ ಮಾತ್ರ, ವಿಕ್ರಮ್, ನಿನಗೆ ಬೇರೆ ದಾರಿ ಇಲ್ಲ, ನಮ್ಮ ಕಂಪನಿಗೆ ಈ ಪ್ರಾಜೆಕ್ಟ್ ವಾಪಸ್ ಸಿಕ್ಕಿರುತ್ತೆ ದೊಡ್ಡ ಸಂಗತಿ, ನೀನನ್ನ ಮುಂದೆ ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ ಗೆ ಹೆಡ್ ಆಗಿ ಅಪಾಯಿಂಟ್ ಮಾಡ್ತೀನಿ, ಸದ್ಯಕ್ಕೆ ಈ ಪ್ರಾಜೆಕ್ಟ್ ಅನ್ನ ಮೊದಲಿನಿಂದ ನೀನೆ ಡಿಸೈನ್ ಮಾಡಿರುವ ಕಾರಣ ಶ್ರೀನಿವಾಸ್ಗೆ ಹೆಲ್ಪ್ ಮಾಡು ಅಂತ ಹೇಳಿಬಿಡ್ತಾರೆ. ಈಗ ವಿಕ್ರಮ್ಗೆ ಬೇರೆ ದಾರಿ ಇಲ್ಲದೆ ಸರಿ ಸರ್ ಅಂತ ಒಪ್ಪಿಕೊಳ್ತಾನೆ. ಅದೇ ದಿನ ರಾತ್ರಿ ವಿಕ್ರಮ್ ಚಂದ್ರಶೇಖರ್ಗೆ ಒಂದು ಪಬ್ಲಿಕ್ ಫೋನ್ ಬೂತ್ ನಿಂದ ಕಾಲ್ ಮಾಡಿ, ನಾಳೆ ಮಧ್ಯಾಹ್ನ 2 ಗಂಟೆಗೆ ಬೀಚ್ ಬಳಿ ಬಂದು ದುಡ್ಡನ್ನ ಕೊಡೋದಕ್ಕೆ ರೆಡಿ ಇರೋ, ನನ್ನ ಕೈಗೆ ನಿನ್ನ ದುಡ್ಡು ಬರ್ತಿದ್ದ ಹಾಗೆ ಸ್ವಲ್ಪ ಸಮಯದಲ್ಲೇ ನಿನ್ನ ಮಗಳು ವಾಪಸ್ ಮನೆಗೆ ಬರ್ತಾಳೆ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿಬಿಡ್ತಾನೆ. ಮರುದಿನ ಮಧ್ಯಾಹ್ನ ತಮ್ಮ ಪ್ಲಾನ್ ಪ್ರಕಾರ ವಿಕ್ರಮ್ ಹಾಗೂ ಶ್ರುತಿ ಇಬ್ಬರು ಸೇರಿ ಚಂದ್ರಶೇಖರ್ ಕಡೆಯಿಂದ 30 ಕೋಟಿ ರೂಪಾಯಿ ದುಡ್ಡನ್ನ ತೆಗೆದುಕೊಂಡು ಬರ್ತಾರೆ. ಅಷ್ಟೊಂದು ದುಡ್ಡನ್ನ ನೋಡಿದ ಇಬ್ಬರಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ. ವಿಕ್ರಮ್, ನಾನು ಫಾರಿನ್ ಗೆ ಹೋಗೋದಕ್ಕೆ ಎಲ್ಲವನ್ನ ಅರೇಂಜ್ ಮಾಡ್ತಿದ್ದೀನಿ, ನನಗೆ ವೀಸಾ ಸಿಕ್ತಿದ್ದ ಹಾಗೆ ನಿನ್ನ ಬಳಿ ಇರುವ ದುಡ್ಡನ್ನ ತೆಗೆದುಕೊಂಡು ಹೋಗ್ತೀನಿ, ಅಲ್ಲಿಯವರೆಗೂ ಈ ದುಡ್ಡು ನಿನ್ನ ಬಳಿನೇ ಇರ್ಲಿ ಅಂತ ಆಕೆ ತಾನು ನಿಜವಾಗಿಯೂ ಕಿಡ್ನಾಪ್ ಆಗಿದ್ದೆ ಅನ್ನುವ ರೀತಿ ನಾಟಕ ಮಾಡುತ್ತಾ ತಮ್ಮ ಮನೆಗೆ ವಾಪಸ್ ಹೋಗ್ತಾಳೆ. ಇಲ್ಲಿಗೆ ಸಿನ್ ಕಟ್ಟಾಕಿ ಮರುದಿನ ಬೆಳಿಗ್ಗೆ ವಿಕ್ರಮ್ ಎದ್ದು ಟಿವಿಯಲ್ಲಿ ನ್ಯೂಸ್
ನ್ಯೂಸ್ ನೋಡ್ತಿದ್ದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ರಾತ್ರಿ ಹೊತ್ತು ಯಾರೋ ಒಬ್ಬಳು ಹುಡುಗಿಯನ್ನ ಕೊಲೆ ಮಾಡಿ ಬೀಚ್ ಬಳಿ ಡೆಡ್ ಬಾಡಿಯನ್ನ ಎಸೆದು ಹೋಗಿದ್ದಾರೆ ಅಂತ ಶ್ರುತಿಯ ಫೋಟೋ ನ್ಯೂಸ್ ನಲ್ಲಿ ಪಬ್ಲಿಷ್ ಆಗ್ತಿರುತ್ತೆ. ಇದನ್ನ ನೋಡಿದ ವಿಕ್ರಮ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಶ್ರುತಿಗೆ ಏನಾಯ್ತು ಅಂತ ಯೋಚನೆ ಮಾಡುತ್ತಿರುವಾಗಲೇ ಯಾರೋ ಮನೆಯ ಡೋರ್ ಅನ್ನ ಬಡಿತಾರೆ. ವಿಕ್ರಮ್ ಹೆದರಿಕೊಳ್ಳುತ್ತಲೇ ಹೋಗಿ ಮನೆಯ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಶ್ರುತಿ ತನ್ನ ತಂದೆ ಚಂದ್ರಶೇಖರ್ನ ಜೊತೆಗೆ ಬಂದಿರ್ತಾಳೆ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ ಅಂತಾನೆ ವಿಕ್ರಮ್ಗೆ ಅರ್ಥವಾಗುತ್ತಿಲ್ಲ. ಮನೆಯ ಒಳಗಡೆ ಬಂದ ಚಂದ್ರಶೇಖರ್ ವಿಚಿತ್ರವಾಗಿ ನಗುತ್ತಾ ಅಷ್ಟಕ್ಕೂ ನಡೆದದ್ದೇನೋ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಚಂದ್ರಶೇಖರ್ಗೆ ಒಟ್ಟು ಇಬ್ಬರು ಅವಳಿ ಚವಳಿ ಹೆಣ್ಣು ಮಕ್ಕಳಿರ್ತಾರೆ. ಚಿತ್ರದ ಶುರುವಿನಲ್ಲಿ ಡ್ರಗ್ಸ್ ತೆಗೆದುಕೊಳ್ತಿದ್ದ ಒಬ್ಬಳು ಹುಡುಗಿಯನ್ನ ನೋಡಿದ್ವಿ ಅಲ್ವಾ, ಆಕೆ ಇವನ ದೊಡ್ಡ ಮಕ್ಕಳು ಸಂಜನಾ. ಹಾಗೂ ತುಂಬಾನೇ ಡೀಸೆಂಟ್ ಮತ್ತು ಟ್ರೆಡಿಷನಲ್ ಆಗಿದ್ದ ಮತ್ತೊಬ್ಬ ಮಗಳಿರ್ತಾಳೆ, ಆಕೆ ಹೆಸರು ಶ್ರುತಿ. ಆ ದಿನ ಸಂಜನಾ ಆಫೀಸ್ಗೆ ಬಂದು ದುಡ್ಡನ್ನ ಕೊಡುವಂತ ಚಂದ್ರಶೇಖರ್ ಜೊತೆ ಗಲಾಟೆ ಮಾಡಿ ಕೋಪ ಮಾಡಿಕೊಂಡು ಮನೆಗೆ ವಾಪಸ್ ಬಂದ ನಂತರ ಶ್ರುತಿ ತನ್ನ ಅಕ್ಕನಿಗೆ ಬುದ್ಧಿ ಹೇಳುತ್ತಾ, ಅಕ್ಕ, ನಿನಗೆ ಈ ಮನೆಯಲ್ಲಿ ಕಡಿಮೆ ಆಗಿರೋದಾದ್ರೂ ಏನೋ, ಮುಂದೊಂದು ದಿನ ಆಸ್ತಿಯಲ್ಲಿ ನಿನಗೂ ಕೂಡ ಭಾಗ ಸಿಕ್ಕೇ ಸಿಗುತ್ತೆ ಅಲ್ವಾ. ನೀನು ಈ ಸಿಗರೇಟು ಡ್ರಗ್ಸ್ ಅಂತ ನಿನ್ನ ಆರೋಗ್ಯವನ್ನ ಹಾಳು ಮಾಡಿಕೊಳ್ತಿದ್ಯಾ, ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ಅಂತ ಬುದ್ಧಿ ಹೇಳ್ತಾಳೆ. ಆದ್ರೆ ಸಂಜನಾ ಮಾತ್ರ ತುಂಬಾನೇ ಕೋಪದಿಂದ, ಇದು ನನ್ನ ಜೀವನ, ನನಗೆ ಹೇಗ್ ಬೇಕು ಹಾಗೆ ಜೀವನ ಮಾಡ್ತೀನಿ, ನೀನಾಗ್ಲಿ ನಿಮ್ಮಪ್ಪ ಆಗ್ಲಿ ನನಗೆ ಬಂದು ಬುದ್ಧಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಆಕೆ ಮುಂದೆನೆ ಮತ್ತೆ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡಿದ ಶ್ರುತಿ ತಡೆಯೋದಕ್ಕೆ ಅಂತ ಬರ್ತಾಳೆ. ಇಬ್ಬರ ಮಧ್ಯ ಜಗಳ ಜೋರಾಗಿ ಫೈಟ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಶ್ರುತಿ ಸಂಜನಾಳನ್ನ ತಡೆಯೋದಕ್ಕೆ ಅಂತ ಹೋಗಿ ಜಗಳ ಜೋರಾಗಿ ಅಲ್ಲೇ ಇದ್ದ ಒಂದು ಗಾಜಿನ ಪೀಸ್ ನಿಂದ ಆಕೆ ಕುತ್ತಿಗೆಯನ್ನ ಕೊಯ್ದು ಬಿಡ್ತಾಳೆ. ಅತಿಯಾಗಿ ರಕ್ತಸ್ರಾವ ಆದ ಕಾರಣ ಸಂಜನಾ ಅಲ್ಲೇ ಸತ್ತು ಹೋಗ್ತಾಳೆ. ಹೆದರಿಕೊಂಡ ಶ್ರುತಿ ತಕ್ಷಣವೇ ತನ್ನ ಬಟ್ಟೆಯನ್ನ ಚೇಂಜ್ ಮಾಡಿಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ತಮ್ಮ ಮನೆಯ ಕಾಂಪೌಂಡ್ ಹಾರಿ ಹೊರಗಡೆ ಓಡಿ ಬರ್ತಾಳೆ. ಆಗಲೇ ಚಂದ್ರಶೇಖರ್ನ ಮನೆಗೆ ಕಲ್ಲನ್ನ ಹೊಡಿಬೇಕು ಅಂತ ಬಂದಿದ್ದ ವಿಕ್ರಮ್ ಆಕೆಯನ್ನ ನೋಡಿ ಆಕೆಯನ್ನೇ ಫಾಲೋ ಮಾಡ್ತಾ ಹೋಟೆಲ್ಗೆ ಬಂದಿರ್ತಾನೆ. ಶ್ರುತಿ ವಾಶ್ರೂಮ್ ನ ಒಳಗಡೆ ಹೋದಾಗ ತನ್ನ ತಂದೆ ಚಂದ್ರಶೇಖರ್ಗೆ ಫೋನ್ ಮಾಡಿ ಅಳುತ್ತಾ, ಅಪ್ಪ, ನಾನು ಅಕ್ಕ ಡ್ರಗ್ಸ್ ತೆಗೆದುಕೊಳ್ತಿರೋದನ್ನ ನೋಡಿ ಆಕೆಯನ್ನ ತಡೆಯೋದಕ್ಕೆ ಅಂತ ಹೋಗಿ ಆಕ್ಸಿಡೆಂಟ್ಲಿ ಆಕೆಯನ್ನ ಸಾಯಿಸಿಬಿಟ್ಟೆ. ನನಗೆ ತುಂಬಾನೇ ಭಯ ಆಯ್ತು, ಅದಕ್ಕೆ ನಾನು ಮನೆ ಬಿಟ್ಟು ಹೊರಟು ಬಂದಿದ್ದೀನಿ ಅಂತ ಹೇಳ್ತಾಳೆ. ತುಂಬಾನೇ ಅಳುತ್ತಿದ್ದ ಶ್ರುತಿಯನ್ನ ಸಮಾಧಾನ ಮಾಡಿದ ಚಂದ್ರಶೇಖರ್, ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ನೀನೇನೋ ಬೇಕು ಅಂತ ಮಾಡಿಲ್ವಲ್ಲ, ಇದೊಂದು ಆಕ್ಸಿಡೆಂಟ್ ಅಷ್ಟೇ. ನನಗೆ ಆ ರೀತಿಯ ಮಗಳು ಇರೋದು ಮೊದಲೇ ಇಷ್ಟ ಇರ್ಲಿಲ್ಲ. ನನಗೆ ಈಕೆ ಕೊಡುತ್ತಿದ್ದ ತೊಂದರೆಯನ್ನ ನೋಡಿದ್ರೆ ಇಂದಲ್ಲ ನಾಳೆ ನಾನೇ ಕೊಲೆ ಮಾಡ್ತಿದ್ದೆ ಅಂತ ಅನ್ಸುತ್ತೆ. ಇದನ್ನೆಲ್ಲ ಬಿಡು, ನಾನು ನೋಡಿಕೊಳ್ತೀನಿ. ಅಷ್ಟಕ್ಕೂ ನೀನು ಎಲ್ಲಿದ್ಯಾ ಅಂತ ಕೇಳ್ತೇನೆ. ನಾನು ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಮ್ಯಾರಿಯಟ್ ಹೋಟೆಲ್ಗೆ ಬಂದಿದ್ದೀನಿ. ಆದ್ರೆ ಬೆಳಿಗ್ಗೆ ನಿಮ್ಮ ಆಫೀಸ್ಗೆ ಬಂದಿದ್ದ ವಿಕ್ರಮ್ ಎಂಬ ಒಬ್ಬ ಹುಡುಗ ನನ್ನನ್ನ ಫಾಲೋ ಮಾಡ್ತಾ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳ್ತಾಳೆ. ಶಾಕಿಂಗ್ಲಿ ಈಗಲೇ ಚಂದ್ರಶೇಖರ್ ತನ್ನ ಮಗಳ ಜೊತೆ ಸೇರಿ ವಿಕ್ರಮ್ನನ್ನ ಈ ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಹಿಂದಿನ ದಿನ ಪೊಲೀಸರಿಗೆ ಬೀಚ್ ಬಳಿ ಸಿಕ್ಕಿರುವ ಡೆಡ್ ಬಾಡಿ ಸಂಜನಾಳತ್ತೆ. ಚಂದ್ರಶೇಖರ್ ತನ್ನ ಹುಡುಗರನ್ನ ಬಿಟ್ಟು ಆ ಡೆಡ್ ಬಾಡಿಯನ್ನ ಬೀಚ್ ಬಳಿ ಡಿಸ್ಪೋಸ್ ಮಾಡಿಸಿರ್ತಾನೆ. ಆ ಮೂಲಕ ಪೊಲೀಸರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದಾಗ ಈ ವಿಕ್ರಮೆ ಸಂಜನಾಳನ್ನ ಕಿಡ್ನಾಪ್ ಮಾಡಿ ನಂತರ ಕೊಲೆ ಮಾಡಿದ್ದಾನೆ ಅಂತ ಆತ ಜೈಲಿಗೆ ಹೋಗುವ ಹಾಗೆ ಎಲ್ಲವನ್ನ ಪ್ಲಾನ್ ಮಾಡಿರ್ತಾನೆ. ಪ್ರೆಸೆಂಟ್ ನಲ್ಲಿ ಈ ಚಂದ್ರಶೇಖರ್ನ ಮಾತುಗಳನ್ನ ಕೇಳಿದ ವಿಕ್ರಮ್ಗೆ ಆಕರ್ಷಣೆ ತಲೆಯ ಮೇಲೆ ಬಿದ್ದ ಹಾಗಾಗುತ್ತೆ. ನಾನು ಹೋಗಿ ಎಂತಹ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಲ್ಲ ಅಂತ ಆತ ತುಂಬಾನೇ ಭಯ ಪಡೋಕೆ ಶುರು ಮಾಡ್ತಾನೆ. ನೋಡು ವಿಕ್ರಮ್, ನಾನಾಗೆ ಪೊಲೀಸರಿಗೆ ಏನನ್ನ ಕೂಡ ಇನ್ಫಾರ್ಮ್ ಮಾಡೋದಿಲ್ಲ. ಒಂದು ವೇಳೆ ಪೊಲೀಸರೇ ಇನ್ವೆಸ್ಟಿಗೇಷನ್ ಮಾಡಿ ನಿನ್ನನ್ನ ಪತ್ತೆ ಹಚ್ಚಿದರೆ ಅದು ನಿನ್ನ ಹಣೆ ಬರಹ. ನನ್ನ ಬಳಿ ಇಸ್ಕೊಂಡಿರುವ ಆ 30 ಕೋಟಿ ದುಡ್ಡು ಎಲ್ಲಿದೆ ಅಂತ ಅದನ್ನ ವಾಪಸ್ ತೆಗೆದುಕೊಂಡು ಶ್ರುತಿಯನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಪೊಲೀಸರು ಈ ವಿಷಯ ಗೊತ್ತಾಗಿ ಚಂದ್ರಶೇಖರ್ನ ಆಫೀಸ್ಗೆ ಬರ್ತಾರೆ. ನಿಮ್ಮ ಮಗಳು ಕಾಣಿಯಾಗಿ 3 ದಿನಗಳು ಕಳೆದರೂ ಕೂಡ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ವಿಚಾರಿಸುತ್ತಾರೆ. ಸರ್, ನನ್ನ ಮಗಳು ಸಂಜನಾ ಒಬ್ಬಳು ಡ್ರಗ್ ಅಡಿಕ್ಟ್. ಆಕೆ ಯಾವಾಗಲೂ ಮೋಜು ಮಸ್ತಿ ಅಂತ ಪಾರ್ಟಿಗಳಿಗೆ ಹೋಗಿ ವಾರಗಳ ಕಟ್ಟಲೆ ಮನೆಗೆ ವಾಪಸ್ಸೇ ಬರ್ತಿರ್ಲಿಲ್ಲ. ಅದೇ ರೀತಿನೇ ಈ ಬಾರಿ ಕೂಡ ಎಲ್ಲೋ ಹೋಗಿರಬಹುದು ಅಂತ ಅಂದುಕೊಂಡು ಸುಮ್ಮನಾತೆ. ನ್ಯೂಸ್ ನೋಡಿದ ನಂತರವೇ ನನ್ನ ಮಗಳನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗಿತ್ತು ಸರ್ ಅಂತ ನಾಟಕ ಮಾಡ್ತಾನೆ. ಮತ್ತೊಂದು ಕಡೆ ವಿಕ್ರಮ್ಗೆ ಅಪ್ಪ ಮಗಳು ಸೇರಿಕೊಂಡು ನನ್ನನ್ನ ಈ ರೀತಿಯಾಗಿ ಯೂಸ್ ಮಾಡಿಕೊಂಡು ಬಿಟ್ರಲ್ಲ ಅಂತ ತುಂಬಾನೇ ಕೋಪ ಬರುತ್ತೆ. ಒಂದಲ್ಲ ಒಂದು ದಿನ ಪೊಲೀಸರು ನನ್ನನ್ನ ಅರೆಸ್ಟ್ ಮಾಡಿದ್ರು ಮಾಡಬಹುದು. ಆ 30 ಕೋಟಿ ರೂಪಾಯಿಯನ್ನ ಮತ್ತೆ ಅವನಿಂದ ವಸೂಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಚಂದ್ರಶೇಖರ್ ಆಫೀಸ್ ನಲ್ಲಿ ಇರುವಾಗ ಮನೆಗೆ ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ಶ್ರುತಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಬಿಡ್ತಾನೆ. ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ರಲ್ಲ, ನಾನು ನಿಮಗೆ ಏನು ದ್ರೋಹ ಮಾಡಿದ್ದೆ ಅಂತ ಕೋಪದಲ್ಲಿ ರೇಗ್ತಾನೆ. ಆಗ ಶ್ರುತಿ ಅಳುತ್ತಾ, ವಿಕ್ರಮ್, ನನ್ನ ಮಾತನ್ನ ಸ್ವಲ್ಪ ಕೇಳು. ಆ ದಿನ ನಾನು ನಿನ್ನನ್ನ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸೋದು ಬೇಡ ಅಂತ ನಮ್ಮಪ್ಪನಿಗೆ ತುಂಬಾನೇ ರಿಕ್ವೆಸ್ಟ್ ಮಾಡಿದೆ.
ಆದ್ರೆ ಅವರು ನನ್ನ ಮಾತನ್ನೇ ಕೇಳಲಿಲ್ಲ. ಕಡೆಗೆ ಆ 30 ಕೋಟಿ ದುಡ್ಡನ್ನ ನಿನಗೇನೆ ಕೊಟ್ಟು ಬಿಡು ಅಂತ ಹೇಳ್ತೆ. ಆದ್ರೆ ಅದಕ್ಕೂ ಕೂಡ ನಮ್ಮಪ್ಪ ಒಪ್ಪಿಕೊಳ್ಳಲಿಲ್ಲ. ನಿನ್ನನ್ನ ಈ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಬೇಕು ಅಂತ ಪ್ಲಾನ್ ಮಾಡಿದ್ದು ನಮ್ಮಪ್ಪನೇ ಅಂತ ಅಳುತ್ತಾ ಹೇಳ್ತಾಳೆ. ಈಗ ವಿಕ್ರಮ್ ಮತ್ತೆ ಚಂದ್ರಶೇಖರ್ಗೆ ಫೋನ್ ಮಾಡ್ತಾನೆ. ಈ ಬಾರಿ ನಿನ್ನ ಮಗಳು ಶ್ರುತಿಯನ್ನ ನಿಜವಾಗಿಯೂ ಕಿಡ್ನಾಪ್ ಮಾಡಿದ್ದೀನಿ. ತಕ್ಷಣವೇ 30 ಕೋಟಿ ರೂಪಾಯಿಯನ್ನ ಕೊಡಬೇಕು. ಈ ಬಾರಿಯೂ ಕೂಡ ನಿನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸೋದಕ್ಕೆ ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ನಿನ್ನ ಮಗಳು ಮತ್ತೆ ವಾಪಸ್ ಬರೋದಿಲ್ಲ ಅಂತ ಹೆದರಿಸುತ್ತಾನೆ. ಈ ಬಾರಿ ಹೆದರಿಕೊಂಡ ಚಂದ್ರಶೇಖರ್ ಸರಿ ಅಂತ ದುಡ್ಡನ್ನ ಕೊಡೋದಕ್ಕೆ ಒಪ್ಪಿಕೊಳ್ತಾನೆ. ಈತ ವಿಕ್ರಮ್ ಹೇಳಿದ ದುಡ್ಡನ್ನ 2 ಬ್ಯಾಗ್ಗಳಲ್ಲಿ ತುಂಬಿಕೊಂಡು ಹುಡುಗರನ್ನ ಕರೆದುಕೊಂಡು ತನ್ನ ಕಾರ್ನಲ್ಲಿ ವಿಕ್ರಮ್ ಹೇಳಿದ ಜಾಗಕ್ಕೆ ಹೋಗ್ತಾನೆ. ವಿಕ್ರಮ್ ದುಡ್ಡನ್ನ ತೆಗೆದುಕೊಳ್ಳೋದಕ್ಕೆ ಹತ್ತಿರ ಬರ್ತಿದ್ದ ಹಾಗೆ ಅದನ್ನ ಕೊಡುವ ನೆಪ ಮಾಡಿ ಅವನ ಮೇಲೆ ತನ್ನ ಬಳಿಯಿದ್ದ ಗನ್ ನಿಂದ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಈ ಬಾರಿ ವಿಕ್ರಮ್ ಅವರೆಲ್ಲರ ಜೊತೆ ತುಂಬಾ ಹೊತ್ತು ಫೈಟ್ ಮಾಡಿ ಕೊನೆಗೆ ಆ ಗನ್ ಅನ್ನ ಕಿತ್ಕೊಂಡು ಎಲ್ಲರ ಮೇಲೆ ಫೈರ್ ಮಾಡಿ ಬಿಡ್ತಾನೆ. ಇದನ್ನ ನೋಡಿದ ಆ ಚಂದ್ರಶೇಖರ್ ಕಡೆ ಹುಡುಗರು ಹೆದರಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ. ಈಗ ವಿಕ್ರಮ್ ಆ ದುಡ್ಡಿನ ಬ್ಯಾಗ್ ಅನ್ನ ಕಾರ್ನ ಡಿಕ್ಕಿಯಲ್ಲಿ ಇಡೋದಕ್ಕೆ ಹೇಳ್ತಾನೆ. ನಂತರ ಶ್ರುತಿಯನ್ನ ಒಳಗಡೆ ಕೂರೋದಕ್ಕೆ ಹೇಳಿ ಚಂದ್ರಶೇಖರ್ಗೆ ಗನ್ ಪಾಯಿಂಟ್ ಮಾಡಿ ಕಾರನ್ನ ಡ್ರೈವ್ ಮಾಡೋದಕ್ಕೆ ಹೇಳ್ತಾನೆ. ಹೀಗೆ ಚಂದ್ರಶೇಖರ್ ಸ್ವಲ್ಪ ದೂರ ಬರ್ತಿದ್ದ ಹಾಗೆ ಬೇಕಂತಲೇ ಕಾರನ್ನ ಲೆಫ್ಟ್ ಗೆ ಜೋರಾಗಿ ಟರ್ನ್ ಮಾಡಿ ಬ್ರೇಕ್ ಅನ್ನ ಪ್ರೆಸ್ ಮಾಡಿ ಬಿಡ್ತಾನೆ. ಆಗ ವಿಕ್ರಮ್ನ ಕೈಯಲ್ಲಿದ್ದ ಗನ್ ಹಿಂದಿನ ಸೀಟ್ ನಲ್ಲಿ ಕೂತಿದ್ದ ಶ್ರುತಿ ಬಳಿ ಹೋಗಿ ಬೀಳುತ್ತೆ. ತಕ್ಷಣವೇ ಆ ಗನ್ ಎತ್ತಿಕೊಂಡ ಶ್ರುತಿ ಗನ್ ಫೈರ್ ಮಾಡಿ ಬಿಡ್ತಾಳೆ. ಸ್ನೇಹಿತರೆ, ಈಗ ಚಿತ್ರದ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಶ್ರುತಿ ಗನ್ ಫೈರ್ ಮಾಡಿದ್ದು ವಿಕ್ರಮ್ ಕಲ್ಲ, ಬದಲಿಗೆ ತನ್ನ ತಂದೆ ಚಂದ್ರಶೇಖರ್ಗೆ. ಈಗ ನೀವ್ಯಾರು ಕೂಡ ಗೆಸ್ ಮಾಡದೇ ಇರುವ ಒಂದು ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಗನ್ ಫೈರಿಂಗ್ ನಿಂದಾಗಿ ಗಾಯಗೊಂಡಿದ್ದ ಚಂದ್ರಶೇಖರ್ಗೆ ಏನೋ ನಿನಗೆ ನನ್ನ ಬಿಹೇವಿಯರ್ ಕಂಡ್ರೆ ಇಷ್ಟ ಆಗೋದಿಲ್ವಾ, ನನ್ನನ್ನ ಇಂದಲ್ಲ ನಾಳೆ ನೀನೆ ಕೊಲೆ ಮಾಡ್ತಿದ್ದ, ಈಗ ನೋಡ್ದ ನಾನೇ ನನ್ನ ಕೈಯಾರ ನಿನ್ನನ್ನ ಕೊಲೆ ಮಾಡುವ ಹಾಗೆ ಆಗಿ ಹೋಯ್ತಲ್ಲ ಅಂತ ವಿಚಿತ್ರವಾಗಿ ನಗ್ತಾಳೆ. ಸ್ನೇಹಿತರೆ, ಇದರ ಅರ್ಥ ಆಕೆ ಶ್ರುತಿ ಅಲ್ಲ, ಸಂಜನಾ. ಅಷ್ಟಕ್ಕೂ ಆ ದಿನ ನಡೆದ ಫೈಟ್ ನಲ್ಲಿ ಸಂಜನಾಳೆ ಶ್ರುತಿಯನ್ನ ಸಾಯಿಸಿ ಬಿಟ್ಟಿರ್ತಾಳೆ. ತನ್ನ ತಂಗಿ ಸತ್ತು ಹೋದದ್ದನ್ನ ನೋಡಿದ ಸಂಜನಾ ಮೊದಲೇ ನಾನಂದ್ರೆ ನಮ್ಮಪ್ಪನಿಗೆ ಇಷ್ಟ ಇಲ್ಲ, ಈ ವಿಷಯ ಏನಾದ್ರೂ ಅವರಿಗೆ ಗೊತ್ತಾದ್ರೆ ಖಂಡಿತ ನನ್ನನ್ನ ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿಬಿಡ್ತಾರೆ. ಹೇಗಾದ್ರೂ ಮಾಡಿ ಈ ಕೊಲೆ ಕೇಸ್ ನಿಂದ ಎಸ್ಕೇಪ್ ಆಗಬೇಕಲ್ವಾ ಅಂತ ಒಂದು ಪ್ಲಾನ್ ಮಾಡಿದ ಸಂಜನಾ ಶ್ರುತಿಯ ಬಟ್ಟೆಯನ್ನ ತಾನು ಹಾಕಿಕೊಂಡು ಆಕೆ ಮೊಬೈಲ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಹೊರಗಡೆ ಓಡಿ ಬಂದಿರ್ತಾಳೆ. ಆಗಲೇ ಆಕೆಯನ್ನ ಫಾಲೋ ಮಾಡುತ್ತಾ ವಿಕ್ರಮ್ ಹೋಟೆಲ್ ನವರೆಗೂ ಹೋಗಿರ್ತಾನೆ. ನಂತರ ವಾಶ್ರೂಮ್ ನಲ್ಲಿ ಚಂದ್ರಶೇಖರ್ ಜೊತೆ ಮಾತನಾಡುತ್ತಿರುವಾಗ ಅರ್ಥವಾಗಿರುತ್ತೆ ತನ್ನ ತಂದೆ ಅಲ್ಲಿ ಕೊಲೆಯಾಗಿರೋದು ಸಂಜನಾ ಅಂತ ನಂಬಿದ್ದಾರೆ. ಹಾಗೂ ತನ್ನ ತಂದೆಗೆ ತನ್ನ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಸಂಜನಾಗೆ ಅರ್ಥವಾಗಿರುತ್ತೆ. ಹೇಗಾದ್ರೂ ಮಾಡಿ ತನ್ನ ತಂದೆಯನ್ನೇ ಸಾಯಿಸಿ ಬಿಡಬೇಕು ಅಂತ ಆತ ಹೇಳಿದ ಪ್ಲಾನ್ ಪ್ರಕಾರನೇ ಆಕ್ಟ್ ಮಾಡಿರ್ತಾಳೆ. ಪ್ರೆಸೆಂಟ್ ನಲ್ಲಿ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಶಾಕ್ ನಲ್ಲೇ ಚಂದ್ರಶೇಖರ್ ಸತ್ತು ಹೋಗ್ತಾನೆ. ಈಗ ಆ ಕಾರಿನ ಪೆಟ್ರೋಲ್ ಅನ್ನ ಹೊರಗಡೆ ತೆಗೆದು ಕಾರಿನ ಮೇಲೆಲ್ಲ ಹಾಕಿ ಚಂದ್ರಶೇಖರ್ನ ಡೆಡ್ ಬಾಡಿ ಸಮೇತನೆ ಆ ಕಾರಿಗೆ ಬೆಂಕಿ ಹಚ್ಚಿ ಬಿಡ್ತಾಳೆ. ನಂತರ ಬ್ಯಾಗ್ ನಲ್ಲಿದ್ದ 30 ಕೋಟಿ ರೂಪಾಯಿಯಲ್ಲಿ 15 ಕೋಟಿಯನ್ನ ವಿಕ್ರಮ್ಗೆ ಕೊಟ್ಟು ಅಲ್ಲಿಂದ ಸಂಜನಾ ಹೊರಟು ಹೋಗ್ತಾಳೆ. ಇದಾದ ನಂತರ ಪೊಲೀಸರ ಬಳಿ ಹೋಗಿ ನಮ್ಮಪ್ಪನಿಗೆ ಅಕ್ಕ ಸಂಜನಾ ಅಂದ್ರೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ, ಆಕೆಗಿದ್ದ ಡ್ರಗ್ ಅಡಿಕ್ಷನ್ ನಿಂದಾಗಿ ನನ್ನ ಮರ್ಯಾದೆ ಹೋಗ್ತಿದೆ ಅಂತ ಅವರು ಯಾವಾಗಲೂ ಜಗಳ ಮಾಡ್ತಿದ್ರು. ಕೊನೆಗೆ ಅವರೇ ತನಗೆ ಗೊತ್ತಿದ್ದ ಒಂದು ರೌಡಿ ಗ್ಯಾಂಗ್ ಗೆ ಹೇಳಿ ಸಂಜನಾಳನ್ನ ಕೊಲೆ ಮಾಡಿಸಿದ್ದಾರೆ. ಈಗ ಬಹುಶಃ ದುಡ್ಡಿನ ವಿಚಾರವಾಗಿ ಆ ರೌಡಿಗಳು ಹಾಗೂ ನನ್ನ ತಂದೆ ಮಧ್ಯೆ ಜಗಳ ಆಗಿ ಅವರೇ ನಮ್ಮಪ್ಪನನ್ನ ಕೊಲೆ ಮಾಡಿರಬಹುದು ಅಂತ ನಾಟಕ ಮಾಡ್ತಾಳೆ. ಈಕೆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡ ಪೊಲೀಸರು ಈ ಕೇಸ್ ನಲ್ಲಿ ಯಾವುದೇ ಮೇಜರ್ ಎವಿಡೆನ್ಸ್ ಗಳು ಸಿಗದ ಕಾರಣ ಕಡೆಗೆ ಈ ಕೇಸ್ ಅನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಚಿತ್ರದ ಎಂಡ್ ಸೀನ್ ನಲ್ಲಿ ಸಂಜನಾ ತಾನೇ ಶ್ರುತಿ ಅಂತ ಆಕ್ಟ್ ಮಾಡುತ್ತಾ ಚಂದ್ರಶೇಖರ್ನ ಕಂಪನಿಯನ್ನ ಟೇಕ್ ಅಪ್ ಮಾಡಿ ತಾನೇ ಎಂಡಿ ಆಗಿರ್ತಾಳೆ. ಹಾಗೂ ವಿಕ್ರಮ್ ರೆಡಿ ಮಾಡಿದ್ದ ಆ ಪ್ರಾಜೆಕ್ಟ್ ಅನ್ನ ಓಕೆ ಮಾಡಿ ಅವನನ್ನೇ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿಕೊಂಡಿರ್ತಾಳೆ. ಈ ಮೂಲಕ ವಿಕ್ರಮ್ ಹಾಗೂ ಸಂಜನಾ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಯಾವುದೇ ತೊಂದರೆ ಇಲ್ಲದ ಹಾಗೆ ಆರಾಮಾಗಿ ಜೀವನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.